ಸನ್ಮಾನ್ಯ ಜೆ.ಪಿ. ನಡ್ಡಾಜಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರಣ್ಣ ಅವರ ನೇತೃತ್ವದಲ್ಲಿ ಈ ಏಕತಾ ನಡಿಗೆಗೆ ಇಂದು ಚಾಲನೆಯನ್ನ ಕೊಟ್ಟಿದ್ದೇವೆ. ಕಾರಣ ಇಷ್ಟೇನೆ, 565ಕ್ಕೂ ಹೆಚ್ಚು ಪ್ರಾವಿನ್ಸಸ್ ಅಂದ್ರೆ ರಾಜ್ಯ ಭಾರ ನಡೆಸುತ್ತಿದ್ದಂತ ದೇಶದ ಪ್ರತಿಯೊಂದು ಕೂಟವನ್ನ ಒಕ್ಕೂಟವಾಗಿ ಮಾಡುವಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನೋ ಒಂದು ದಿಟ್ಟ ನಡಿಗೆ ಇತ್ತು. ಅದರ ಕಾರಣವಾಗಿ ಇವತ್ತು ಭಾರತ ದೇಶವನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಹೈದರಾಬಾದ್ನ ನಿಜಾಮರನ್ನ ಬಗ್ಗಬಡಿದ್ರು, ಯಾವ ರೀತಿಯಾಗಿ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ಭಾರತವನ್ನ ಜೋಡಿಸ್ಬೇಕು ಅಂತ ಹೊರಟಾಗ ಏನೆಲ್ಲ ಅಡೆತಡೆಗಳು ಬಂದಿದ್ದು ಅನ್ನೋದು ಇತಿಹಾಸ. ಆದ್ರೆ ಇಂದಿನ ಯುವ ಪೀಳಿಗೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನೋ ಒಂದು ಹೋರಾಟದ ಮನಸ್ಥಿತಿ ಇತ್ತು. ಒಬ್ಬ ರೈತ ನಾಯಕನಾಗಿ ಬೆಳೆದು ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡು ದೇಶದ ಮೊದಲನೇ ಗೃಹ ಮಂತ್ರಿ ಆದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಇವತ್ತಿನ ಪೀಳಿಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ 150ನೇ ಜಯಂತಿಯನ್ನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಹಾಸನವು ಸೇರಿದಂತೆ ಸಕಲೇಶಪುರ ಮತ್ತು ಕಡೂರಿನಲ್ಲಿ 3 ಸ್ಥಳಗಳಲ್ಲಿ ಕನಿಷ್ಠ 8 ಕಿಲೋಮೀಟರ್ನ ಪಾದಯಾತ್ರೆಯನ್ನ ಎಲ್ಲ ಸಮಾಜದ ಬಂಧುಗಳನ್ನ ಜೋಡಿಸ್ಕೊಂಡು ಅದೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕಾರ್ಯಕ್ರಮ ಆಗಿರುತ್ತೆ. ಆ ಕಾರ್ಯಕ್ರಮವನ್ನ ಏಕತಾ ನಡಿಗೆಯ ಶೀರ್ಷಿಕೆಯಲ್ಲಿ ಎಲ್ಲ ಸಮಾಜದ ಜಾತಿ ಧರ್ಮ ಪಕ್ಷ ಭೇದವನ್ನ ಮರೆತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನು ಸೇರಿಸಿದಂತೆ NSS ನ ವಾಲಂಟಿಯರ್ಸ್ ಸೇರಿದಂತೆ ವಿವಿಧ ಯೂನಿವರ್ಸಿಟಿಯ ಏನು ವಿದ್ಯಾರ್ಥಿಗಳಿರ್ತಾರೆ ಅವ್ರನ್ನೂ ಒಳಗೊಂಡಂತೆ ಏಕತಾ ನಡಿಗೆಯನ್ನು ಭಾರತ ಸರ್ಕಾರದ ನೇತೃತ್ವದಲ್ಲಿ ಎಲ್ಲ ಸಮಸ್ತ ಬಂಧುಗಳು ನಾವು ಆ ನಡಿಗೆಯನ್ನ ಒಂದು ಪ್ಲಾನ್ ಮಾಡಿದ್ದೀವಿ. ಅದರ ದಿನಾಂಕವನ್ನು ಕೂಡ ಜಿಲ್ಲಾಧ್ಯಕ್ಷರು ಶೀಘ್ರದಲ್ಲೇ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ತಾರೆ. ಇವತ್ತು ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಎಲ್ಲ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಶಸ್ಸನ್ನು ತಂದುಕೊಟ್ಟಂತ ಜಿಲ್ಲಾ ತಂಡಕ್ಕೂ ಕೂಡ